Hey everyone, welcome back to the channel Shailaja Kalmani Kannada vlog. Welcome to another vlog. A beautiful day. So let's get started. Thank you so much ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ದಿನ ಸ್ಟಾರ್ಟ್ ಆಗೋದು ಈ ತಾಮ್ರದ ಪಾತ್ರೆ ಒಳಗಿನ ನೀರಿಂದ. ಹೌದು, ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಇಡೀ ನೆನೆಸಿಟ್ಟ ನೀರು ತುಂಬ ಅಂದರೆ ತುಂಬ ಒಳ್ಳೆಯದು. ಇದೊಂದು ನಮ್ಮ ಯಜಮಾನರಿಗೆ ಮೊನ್ನೆ ಕ್ರಿಕೆಟಲ್ಲಿ ಸಿಕ್ಕಿದ್ದು, ಅದನ್ನು ಅಲ್ಲೇ ಟೇಬಲಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಸೊ ಇವತ್ತು ತಿಂಡಿಗೆ ಪಡ್ಡು, ಗೊತ್ತಲ್ಲ, ದೋಸೆ ಅಥವಾ ಪಡ್ಡು ಇರುತ್ತೆ ನಮ್ಮ ಮನೇಲಿ, ಯೂಶ್ವಲಿ ಅದೇ ಇರುತ್ತೆ. ಸೊ ಅದೆಲ್ಲ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಇವತ್ತು ನಿನ್ನೆ ಅಂದರೆ ಹಿಂದಿನ ದಿನ ನಮ್ಮ ಹೋಳಿಗೆ ಮಾಡಿದ್ವಿ. ಹೋಳಿಗೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವ ಹೂರಣದ ಹೋಳಿಗೆ, ಒಬ್ಬಟ್ಟು ಅಂತ ಕೆಲವು ಕಡೆ ಕರೀತಾರೆ. ಸೊ ಅದರದ್ದು ಇನ್ನೂ ಹೂರಣ ಮಿಕ್ಕಿತ್ತು, ಅಂದರೆ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ನಾನು ಅದನ್ನು ಕಡುಬು ಮಾಡುವ, ನನ್ನ ಫೇವ್ರೆಟ್, ನನಗೆ ಕಡುಬು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಡುಬು ಮಾಡುವ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಕಡುಬು ಮಾಡೋದು. ಫಸ್ಟು ಚಪಾತಿ ಹಿಟ್ಟಿನ ಹದಕ್ಕೆ, ಚಪಾತಿ ಹಿಟ್ಟೆ ಅದು, ಬೇರೆ ಏನಲ್ಲ, ಅದಕ್ಕೊಂಚೂರು ಚಿರೋಟಿ ರವೆ, ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ನಾದ್ಕೊಂಡು ಅದನ್ನು ಈ ಥರ ಯಾವ ಥರ ಪೂರಿ ರೌಂಡ್ ಆಗುತ್ತೆ, ಇದು ಸ್ವಲ್ಪ ಓವಲ್ ಶೇಪಲ್ಲಿ ನಾದ್ಕೊಂಡು ಅಂದರೆ ಲಟ್ಟಿಸ್ಕೊಂಡು ಅದರಲ್ಲಿ ಹೂರಣ ತುಂಬಿದರೆ ಕಡುಬು ರೆಡಿ ಆಗುತ್ತೆ. ಸೊ ಯೂಶ್ವಲಿ ಈ ಕಡುಬು ಹೋಳಿಗೆ ಎಲ್ಲ ನಮ್ಮ ಮನೆಗಳಲ್ಲಿ ಎಲ್ಲ ಹಬ್ಬ, ಅಂದರೆ ನಮ್ಮ ತವ್ರ ಮನೆಯಲ್ಲಿ ಎಲ್ಲ ಹಬ್ಬಗಳಿಗೂ ಮಾಡ್ತೀವಿ. ದೀಪಾವಳಿ, ಯುಗಾದಿ, ಇನ್ನು ಬೇರೆಲ್ಲ ಹಬ್ಬಗಳಿಗೆ ಕಡುಬು ಸ್ಪೆಷಲಿ ನಮ್ಮ ಮನೇಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಎಲ್ರಿಗೂ ಹೋಳಿಗೆ ಅಂದರೆ ಇಷ್ಟ, ಬಟ್ ನನಗೆ ಕಡುಬು ಅಂದರೆ ತುಂಬ ಇಷ್ಟ. ನಮ್ಮ ಮನೆಗಳಲ್ಲಿ ಹೆಂಗೆ ಮಾಡ್ತಾರೆ ತಾಯಿ ಮನೇಲಿ ಅಂದರೆ, ಹೋಳಿಗೆ ಮಾಡಿದ ನೆಕ್ಸ್ಟ್ ಡೇ ಹೂರಣ ಉಳಿದ್ರೆ ಅದನ್ನು ಕಡುಬು, ಈ ಥರ ಕಡುಬು ಮಾಡ್ಕೊಳ್ತೀವಿ. ಇಲ್ಲಿ ನಮ್ಮ ಉಡುಪಿಯಲ್ಲಿ ಕಡುಬು ಅಂದರೆ ಬೇರೆ ಥರನೇ ಇದೆ. ಆ ಕಡುಬನ್ನು ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ಡಿಫ್ರೆಂಟ್ ಆಗಿರೋವಂಥ ಕಡುಬು ಮಾಡ್ತಾರೆ. ಇವಾಗ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅಂದರೆ ಚಪಾತಿ ಹಿಟ್ಟಲ್ಲಿ ಹೂರಣ ತುಂಬಿಸಿ ಅದನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋ ಅಂಥದ್ದು ನೋಡ್ತಿದ್ದೀರಲ್ಲ. ಎಣ್ಣೆ ಕಾದಿದೆ, ಸೊ ಕಾದಿತ್ತು ಎಣ್ಣೆಗೆ ಒಂದೊಂದಾಗಿ ಕಡುಬು ಹಾಕಿ ಕಾಯಿಸ್ಕೊಳ್ಳೋದು ಅಥವಾ ಕರ್ಕೊಳ್ಳೋದು. ನಮ್ಮ ಕಡೆ ಕರಿಯೋದು ಅಂತ ಹೇಳ್ತೀವಿ, ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಯಿಸೋದು ಅಂತ ಹೇಳ್ತೀವಿ. ನೋಡ್ತಾ ಇದ್ದೀರಲ್ಲ, ಗೋಲ್ಡನ್ ಬ್ರೌನ್ ನಿಮ್ಗೆ ಹೆಂಗೆ ಇಷ್ಟನೋ ಹಾಗೆ. ನನಗೆ ಅದು ಸ್ವಲ್ಪ ಜಾಸ್ತಿ ಕರೆದ್ರೇ ಕರುಕುರು ಆಗುತ್ತಲ್ವ, ಅದು ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬ್ರೌನ್ ಆಗೋವರೆಗೂ ಕಾಯಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ, ಯಾಕಂದರೆ ತುಂಬ ಕಡುಬಾಗಿರಲಿಲ್ಲ, ಒಂದು 10-12 ಆಗಿತ್ತು. ಯಾಕಂದರೆ ಹಿಂದಿನ ದಿನ ಹೋಳಿಗೆ ಮಾಡಿ ಉಳಿದಿರೋ ಹೂರಣದಲ್ಲಿ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಸಾಕಿಷ್ಟಕ್ಕೆ, ಯಾಕಂದರೆ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಪದೇ ಯೂಸ್ ಮಾಡಬಾರ್ದು, ಅದು ಬ್ಯಾಡ್ ಕೊಲೆಸ್ಟ್ರಾಲ್. ಅಫ್ಕೋರ್ಸ್ ಕರ್ದಿರೋದೇ ಕೊಲೆಸ್ಟ್ರಾಲ್, ಬಟ್ ಸ್ಟಿಲ್ ಒಂದು ಸರಿ ಕರ್ದಿರೋ ಎಣ್ಣೆನ ತುಂಬ ಸರಿ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ಒಂದು ಸರಿಗೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳೋದು ಒಂದು ಸ್ಮಾರ್ಟ್ನೆಸ್ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಸೊ ಸ್ವಲ್ಪ ಕಡುಬು ಇರೋದ್ರಿಂದ ನಾನು ಸ್ವಲ್ಪದ ಎಣ್ಣೆ ಹಾಕ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ರೌನ್, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಕಡುಬು ರೆಡಿ ಆಯಿತು. ಯಾರೆಲ್ಲ ಅಂದರೆ ಈ ಕಡೆಯವರು, ಉಡುಪಿ, ಮಂಗಳೂರು, ಮಣಿಪಾಲ್ ಸೈಡ್ ಅವರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಹಾಗೆ ಉಳಿದಿರೋ ಕಡುಬನ್ನು ಎಣ್ಣೆಯಲ್ಲಿ ಕರ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಕರ್ಕೊಳ್ಳುವಾಗಲೇ ಅಂದರೆ ಕಡುಬನ್ನು ಕರಿಯುವಾಗಲೇ ಏನಪ್ಪ ಅಂದರೆ, ನನ್ನ ಮಗಳು ಬಂದು ನನಗೆ ಕಡುಬು ಬೇಕು, ಯಾಕಂದರೆ ಅವಳು ಇಷ್ಟು ದಿನ ಅಲ್ಲಿ ಅಜ್ಜಿ ಮನೇಲಿ ಇದ್ದಿದ್ದರಿಂದ ಅವಳಿಗೆ ಕಡುಬು ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವಳು ತಿಂತಾನೆ ಇದ್ಲು ಪ್ಯಾರಲಲ್ ಆಗಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡ್ತಾ ಇದ್ದೀರಾ ಹೇಗಿದೆ ಅಮ್ಮು ಅಂತ ಕೇಳಿದಾಗೆ ಸೂಪರ್ ಅಂತ ಹೇಳ್ತಾ ಇದ್ಲು ಈ ವಿಡಿಯೋಲ್ಲಿ. ಥ್ಯಾಂಕ್ ಯು ಚಿನ್ನ ಅಂತ ನಾನು ಹೇಳ್ತಾ ಇದ್ದೆ. ಸೊ ಮತ್ತೇನಂದರೆ, ಅವಳು ಏನೇ ಮಾಡಲಿ, ನಾನು ಚಪಾತಿ ಮಾಡಲಿ, ಏನು ಹಿಟ್ಟು ನಾದ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಅವಳು ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಅಂತ ಮಾಡ್ತಾನೇ ಇರ್ತಾಳೆ. ಯಾಕಂದರೆ ಮಕ್ಕಳು ಹಾಗೆ ಅಲ್ವಾ, ನಾವು ಮಾಡಿರೋದನ್ನು ನೋಡಿ ಕಲಿತವೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಡುಬಿನ ಹಿಟ್ಟು ತಗೊಂಡು ನೆಲದಲ್ಲಿ ಹಾಕಿ ನಾನು ಚಪಾತಿ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು. ಅದನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ನಾನು ಅಜ್ಜನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಪುಟಾಣಿ ಮಕ್ಕಳುಗಳು ಈ ಥರ ಎಲ್ಲ ನಾಟಿ ಥಿಂಗ್ಸ್ ಮಾಡ್ತಾಯಿದ್ರೆ. ನಾವು ಸಹ ಸಣ್ಣವರಿದ್ದಾಗ ಇದೇ ಥರ ಮಾಡ್ತಾಯಿದ್ವಿ. ಸೊ ಅಮ್ಮ ನಮಗೆ ಹೇಳ್ತಾ ಇರ್ತಾರೆ, ಈ ಥರ ಮಾಡ್ತಾಯಿದ್ದಿ ನೀನು ಅಂತ. ಇವಾಗ ನನ್ನ ಮಗಳು ನೋಡಿ ಅದೆಲ್ಲ ನೆನಪು ಬರುತ್ತೆ ನನಗೆ. ಸೊ
ನನ್ನ ಮಗಳು ಆಟ ತುಂಟಾಟ ನೋಡ್ತಾ ನೋಡ್ತಾ ನೆಕ್ಸ್ಟ್ ನಾನಿಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ದಾಲ್ ಆಲ್ರೆಡಿ ಬೆಳಿಗ್ಗೆದು ಇತ್ತು. ಐ ಮೀನ್ ಅದಕ್ಕೆ ಏನು ಮಾಡೋದು ಅಂತ. ಸೊ ಯೂಶ್ವಲಿ ಒಂದು ಟ್ರಿಕ್ಸ್ ನಾನು ಉಪಯೋಗಿಸ್ತೀನಿ. ಸಪೋಸ್ ಹಿಂದಿನ ದಿನದ ದಾಲ್ ಇರಲಿ, ಬೆಳಿಗ್ಗೆದ್ದು ಸಂಜೆಗೆ ಬೇಕಂದರೆ ಅದಕ್ಕೊಂಚೂರು ಬಿಸಿ ಮಾಡಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಮಾಡಿದರೆ ನಮ್ಗೆ ಯಾವ ಥರ ಅನಿಸುತ್ತೆ ಅಂದರೆ ಫ್ರೆಶ್ಶಾಗಿ ಮಾಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಟೇಸ್ಟ್ ಸಹ ಹಾಗೇ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಆಲ್ರೆಡಿ ಇರೋ ದಾಲ್ಗೆ, ಇದು ಆ್ಯಕ್ಚುಲಿ ಸಬ್ಬಸ್ಗೆ ಸೊಪ್ಪು ಮತ್ತು ಬೇಳೆ ಹಾಕಿ ಮಾಡಿರೋ ದಾಲು. ಸೊ ಇದಕ್ಕೆ ನಾನು ಜಸ್ಟ್ ಫ್ರೆಶ್ ಆಗಿರೋ ಒಂದು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಊಟಕ್ಕೆ ಬಾಯ್ಲ್ಡ್ ರೈಸ್, ಕಡುಬು ಮತ್ತು ಸಬ್ಬಸ್ಗೆ ಸೊಪ್ಪು ಮತ್ತು ಬೇಳೆ ಹಾಕಿರೋ ದಾಲ್ ಆಗಿತ್ತು ಇವತ್ತು ಊಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದು ಬಾಯ್ಲ್ಡ್ ರೈಸ್, ಕುಚ್ಚಲಕ್ಕಿ ಅಂತ ನಾವೇನು ಹೇಳ್ತೀವೋ. ಮತ್ತು ಇಲ್ಲಿ ತೆಂಗಿನಕಾಯಿ ತುರಿತಾ ಇದ್ದಾರೆ, ಸಂಜೆಗೆ ಬೇಕಾಗ್ಬೋದು ಅಡುಗೆಗೆ ಅಂತ. ಒಳಗಡೆ ಬಂದೆ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಸ್ನಾನ ಮಾಡಿಸಿ ಅವಳೇ ತಲೆ ಬಾಚ್ತೀನಿ, ನಾನು ಮೇಕಪ್ ಮಾಡ್ತೀನಿ. ಅವಳು ಯಾವಾಗಲೂ ಮೇಕಪ್ ಮಾಡ್ತೀನಿ ಅಂತ ಕನ್ನಡಿ ಮುಂದೆ 24 ಗಂಟೆನೂ ಕನ್ನಡಿ ಮುಂದೆನೇ ಇರ್ತಾಳೆ. ನೋಡೋಕೆ ಒಂಥರ ಖುಷಿ, ಮಕ್ಕಳು ಅಂದರೆ ಬೆಳೀತಾ ಇದ್ದಾರೆ, ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹಾಗೆ ಅವಳು ಒಂದು ಪದ್ಯನೂ ಹೇಳ್ತಾ ಇದ್ಲು, ನೋಡ್ತಾ ಇದ್ದೀರಲ್ಲ ಇಲ್ಲಿ. ಸೊ ಅವಳ ತೊದಲು ನೋಡಿ, ಅವಳ ಆಟ ತುಂಟಾಟ ಎಲ್ಲ ನೋಡೋಕೆ ನನಗೂ ತುಂಬ ಇಷ್ಟ. ಹೋಪ್ ನಿಮಗೂ ಇದೆಲ್ಲ ಇಷ್ಟ ಆಗುತ್ತೆ. ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ರೆ ಯಾವ ಥರ ತುಂಟಾಟ ಮಾಡ್ತಾರೆ ಜಸ್ಟ್ ಕಮೆಂಟಲ್ಲಿ ತಿಳಿಸಿ. ಇವಳ ಜೊತೆ ಆಟ ಆಡ್ತಾ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಆಲ್ರೆಡಿ ಟೈಮ್ ಆಯಿತು, ಇವ್ರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಧ್ಯಾಹ್ನ ಸ್ವಲ್ಪ ನ್ಯಾಪಿಂಗ್ ಟೈಮ್. ಹೌದು, ಮಕ್ಕಳನ್ನು ಮಧ್ಯಾಹ್ನ ಅಟ್ಲೀಸ್ಟ್ 1 hour to 2 hours ಮಲಗಿಸೋದ್ರಿಂದ ಅವರ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಗ್ರೋತಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಎಲ್ಲ ವೀಡಿಯೋಲಿ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಸೊ ಇನ್ನೇನು ಮಕ್ಕಳು ಮಲಗಿದ ಮೇಲೆ ನಾನು ಸ್ನಾನ ಮಾಡಿ ಊಟ ಮಾಡ್ತಾಯಿದ್ದೀನಿ. ನನಗೆ ಕಡುಬಲ್ಲಿ ತುಪ್ಪ ಬೇಕೇ ಬೇಕು. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಟ್ರಿಕ್ ಅಥವಾ ನಂದು ಒಂದು ಪ್ಲ್ಯಾನ್. ಏನಂದರೆ ಕಡುಬಿನಲ್ಲಿರೋ ಹೂರಣ ಎಲ್ಲ ತೆಗೆದು ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನುವಂಥದ್ದು. ಇದು ನಮ್ಮ ಕಡೆ ಮಾಡ್ತಾರೆ, ಅಂದರೆ ತಾಯಿ ಮನೆ ಕಡೆ. ಅದ್ರ ಜೊತೆ ನಿಂಬೆಕಾಯಿ, ಉಪ್ಪಿನಕಾಯಿ, ಅದರ ಜೊತೆ ಬಾಯ್ಲ್ಡ್ ರೈಸ್, ಸಬ್ಬಸ್ಗೆ ಸೊಪ್ಪಿನ ದಾಲ್, ಮತ್ತು ಇದು ಹಾಗಲಕಾಯಿ ಚಟ್ನಿ ಇತ್ತು, ಮತ್ತು ಉಪ್ಪಿನಕಾಯಿ. ಇದು ಇವತ್ತಿನ ಊಟಕ್ಕೆ ಇತ್ತು. ಸೊ ನೋಡ್ತಾ ಇದ್ದೀರಲ್ಲ, ಇದು ಮಿಕ್ಸ್ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಪ್ಲಸ್ ನಮ್ಮ ಉಡುಪಿ ಕೋಸ್ಟಲ್ ರೀಜನ್ನ ಊಟ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ನನಗೂ ಇತ್ತೀಚೆಗೆ ಅಂದರೆ ರೀಸೆಂಟ್ಲಿ ನನಗೆ ತುಂಬ ಬಾಯ್ಲ್ಡ್ ರೈಸ್ ಇಷ್ಟ ಆಗುತ್ತೆ. ಮುಂಚೆ ಅಷ್ಟೊಂದೆಲ್ಲ ಇಷ್ಟ ಆಗ್ತಿರಲಿಲ್ಲ, ಬಟ್ ಇವಾಗ ಐ ಲವ್ ಟು ಈಟ್ ಬಾಯ್ಲ್ಡ್ ರೈಸ್. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಏನು ಹೇಳ್ತಾರೆ ತಂಪಾಗಿರುತ್ತೆ. ಸೊ ಅದಾದಮೇಲೆ ಮಕ್ಕಳು ಹೇಗೂ ಮಲಗಿದಾರಲ್ಲ ಅಂತ ನನ್ನ ಮಗಳಿಗೆ ನಾನೊಂದಿಲ್ಲಿ ಏನಂತಾರೆ ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದು ಯಾವ ಡ್ರೆಸ್ ಅಂತ ನೀವೇ ಅದಕ್ಕೆ ನೇಮ್ ಕೊಡಬೇಕು. ಇದು ಆ್ಯಕ್ಚುಲಿ ಪಲ್ಲೋಜೋ ವಿತ್ ಟಾಪ್, ಒಂದು ಸೀರೆ ಬಟ್ಟೆ ಉಳಿದಿತ್ತು. ಸೊ ಅದರಲ್ಲಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ. ಯಾವಾಗಲೂ ಸಣ್ಣ ವಯಸ್ಸಲ್ಲಿ ಅಂದರೆ ಮೇ ಬಿ ನಾನೊಂದು 7ನೇ ಕ್ಲಾಸ್ ಐ ಕ್ಯಾನ್ ರಿಮೆಂಬರ್, ಹಾಲಿಡೇಯಲ್ಲಿ ಅಂದರೆ ಸಮ್ಮರ್ ಹಾಲಿಡೇಸ್ ಕೊಡುತ್ತಲ್ವ. ಸೊ ಆವಾಗ ನನಗೆ ಸ್ಟಿಚಿಂಗ್ ಇಂಟ್ರೆಸ್ಟ್ ಬಂತು. ಸೊ ಆವಾಗ 1 month ನಾನು ಸ್ಟಿಚಿಂಗ್ ಕ್ಲಾಸಸ್ಗೆ ಹೋಗಿದ್ದೆ. ಸೊ ಆವಾಗಲೇ ಕಲ್ತಿದ್ದು. ಅದು ಬಿಟ್ಟರೆ ನಾನು ಪುನಃ ಯಾವುದು ಸ್ಟಿಚಿಂಗ್ ಕೋರ್ಸ್ ಅಂತ ಏನೂ ಮಾಡ್ಕೊಂಡಿಲ್ಲ, ಟೇಲರಿಂಗ್ ಅಂತ ಏನೂ ಮಾಡ್ಕೊಂಡಿಲ್ಲ. ಬಟ್ ನಂಗೆ ಟೇಲರಿಂಗ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಗೂಗಲಲ್ಲಿ ಯಾವುದಾದ್ರೂ ಡಿಸೈನ್ ಚೆನ್ನಾಗಿದ್ರೆ ಅದನ್ನು ನೋಡಿ ನನ್ನ ಮಗಳಿಗೆ, ನನಗೆ ಬ್ಲೌಸ್ ಆಗಲಿ ಯಾವಾಗಲೂ ಒಂದು ಹೊಲ್ಕೊಳ್ತಾ ಇರ್ತೀನಿ. ಐ ಲವ್ ಡೂಯಿಂಗ್ ದಿಸ್ ಥಿಂಗ್ಸ್. ಯಾಕಂದರೆ ನಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡುವಾಗ ನಮ್ಮ ಮನಸ್ಸು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರುತ್ತೆ. ಸೊ ಆದಷ್ಟು ನಮ್ಗೆ ಏನು ಇಷ್ಟನೋ, ನಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡೋದಂದರೆ ತುಂಬ ಖುಷಿ. ಅದು ಕಷ್ಟ ಅನಿಸೋದೇ ಇಲ್ಲ. ನೋಡಿ ಈ ಥರ ಬಂದಿದೆ. ಇದು ಟಾಪ್ ಆ್ಯಕ್ಚುಲಿ. ಇದ್ರ ಕೆಳಗಡೆ ನಾನು ಹಿಂದಿನ ದಿವಸನೇ ಪಲಾಜೋ ಹೊಲಿದಿಟ್ಟಿದ್ದೆ. ಸೊ ಇದು ಟಾಪ್ ಇವತ್ತು ಹೊಲಿದದ್ದು. ಸೊ ಫೈನಲ್ ಲುಕ್ ಹೇಗಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಬಟ್ ನನ್ನ ಮಗಳು ಇನ್ನೂ ಮಲಗಿದ್ಲು. ನನಗಂದ್ರೂ ಐ ವಾಸ್ ಸೋ ಕ್ಯೂರಿಯಸ್, ಯಾವಾಗ ನನ್ನ ಮಗಳಿಗೆ ಈ ಡ್ರೆಸ್ ಹಾಕಿ ನೋಡ್ತೀನೋ ಅಂತ. ಸೊ ದಿಸ್ ಇಸ್ ಅ ಫೈನಲ್ ಲುಕ್. ಕೆಳಗಡೆ ಪಲಾಜೋ ಅಂದರೆ ಸ್ವಲ್ಪ ಡೊಗ್ಲಾಗಿರೋ ಒಂದು ಅಗಲವಾಗಿರೋ ಪ್ಯಾಂಟ್. ಪಲಾಜೋ ಅಂದರೆ ಅಫ್ಕೋರ್ಸ್ ಈಗ ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಮೇಲೆ ಒಂದು ಟಾಪ್ ಈ ಥರ ತುಂಬ ಚೆನ್ನಾಗಿತ್ತು. ಅವಳಿಗೆ ಹಾಕಿದಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹಾಕಿದಾಗ ನಾನು ಅದರದ್ದು ಪೋಸ್ಟ್ ಹಾಕ್ತೀನಿ. ಸೊ ಈ ಥರ ಬಂದಿದೆ. ಮುಂದೆ ಪ್ಲೀಟ್ಸ್ ಇಟ್ಟು ಪಲಾಜೋ ಸ್ಟಿಚ್ ಮಾಡಿದ್ದೀನಿ ಮತ್ತು ಈ ಥರ ಒಂದು ಟಾಪ್ ಮಾಡಿದ್ದೀನಿ.
ಸೊ ಅದಾದಮೇಲೆ ಸಂಜೆ ಸ್ವಲ್ಪ ನಾನು ನನ್ನ ಹಸ್ಬೆಂಡ್ ನಾನು ನಿಮಗೆ ಹೇಳ್ದಾಗೆ ನಾವು ಕಾಮಿಡಿ ರೀಲ್ಸ್ ಮಾಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಯೂಟ್ಯೂಬಲ್ಲಿ ಇದೆ, ಡೆಫಿನೆಟ್ಲಿ ನೀವೆಲ್ಲ ಹೋಗಿ ನೋಡಿ. ಕಪಲ್ ಗೋಲ್ಸ್ ಮತ್ತು ಕಾಮಿಡಿ ರೀಲ್ಸ್, ಯಾಕಂದರೆ ನಗಿಸೋದು ಒಂದು ಪುಣ್ಯದ ಕೆಲಸ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಕಾಮಿಡಿ ರೀಲ್ಸ್ನ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.